ಒಂದೆಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವಂತಹ ತೈಲ ಬೆಲೆಗಳು, ಮತ್ತೊಂದೆಡೆ ಬಹುಜನರು ಅವಲಂಬಿಸಿರುವಂತಹ ಪೆಟ್ರೋಲ್ ಡೀಸೆಲ್ಗಳು ಮುಗಿದು ಹೋಗುವ ಸಂಪನ್ಮೂಲಗಳು ಎನ್ನುವಂತಹ ಮಾತುಗಳು. ಈ ನಡುವೆ ಬ್ಯಾಟರಿ ಆಧಾರಿತ ವಾಹನಗಳು ಕೂಡ ಮಾರುಕಟ್ಟೆಗೆ ಬಂದಿವೆ. ಆದರೆ ಇಲ್ಲೊಬ್ಬರು ಜೋಳ, ಸೋಯಾ ಮತ್ತು ತರಕಾರಿ ತ್ಯಾಜ್ಯಗಳ ಮೂಲಕ ವಿಶೇಷ ಇಂಧನವೊಂದನ್ನು ತಯಾರಿಸಿದ್ದಾರೆ. ವಿಟ್ಲ ಸಮೀಪದ ಅಳಕೆ ಬಜಲಿನಲ್ಲಿ ಇವರ ಬಂಕ್ ಕಾರ್ಯಾಚರಿಸ್ತಾ ಇದೆ. ಇತರ ಡೀಸೆಲ್ ಮತ್ತು ನಾವು ಸಾಮಾನ್ಯವಾಗಿ ಬಳಸುವ ಡೀಸೆಲ್ ಪೆಟ್ರೋಲ್ಗಳಿಗೆ ಹೋಲಿಸಿದರೆ ಇವರ ಬಯೋ ಡೀಸೆಲ್ನಲ್ಲಿ ಇರುವಂತಹ ವಿಶೇಷತೆಗಳೇನು ಮತ್ತು ಈ ಬಂಕ್ಗೆ ಇಲ್ಲಿನ ಜನರ ಸ್ಥಳೀಯರ ಪ್ರತಿಕ್ರಿಯೆ ಹೇಗಿದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಜೋಳ ಮತ್ತು ಸೋಯಾ ಇದರಿಂದ ತಯಾರು ಮಾಡಿದಂಥ ಡೀಸೆಲ್. ಬಯೋ ಡೀಸೆಲ್ ಅಂದರೆ ಮೇಯ್ನಾಗಿ ಜೈವಿಕ ಉತ್ಪನ್ನಗಳಿಂದ ತಯಾರು ಮಾಡಲ್ಪಟ್ಟಂಥ ಡೀಸೆಲ್. ಈಗ ಬಯೋಡೀಸೆಲ್ ಅಂದರೆ ಬೇರೆ ಬೇರೆ ಮೂಲಗಳಿಂದ ತಯಾರು ಮಾಡ್ತಾರೆ. ಮೇಯ್ನಾಗಿ ಈಗ B100 ಅಂತ ತುಂಬ ಪ್ರಚಾರದಲ್ಲಿದೆ. B100 ಅಂದರೆ ಪಾಮ್ ಬೇಸ್ಡ್ ಬಯೋಡೀಸೆಲ್. ಮತ್ತು ಬೇರೆ ಹೊಂಗೆ ಎಣ್ಣೆ ಮತ್ತು ಉಪಯೋಗಿಸಿದ ಅಡಿಗೆಯ ಎಣ್ಣೆಯಿಂದ ತಯಾರು ಮಾಡಿದಂಥ ಬಯೋಡೀಸೆಲ್, ಇಂಥದ್ದನ್ನೆಲ್ಲ ತುಂಬ ಜನ ತಯಾರು ಮಾಡ್ತಾರೆ. ಆದರೆ ಅದು ವೆಹಿಕಲ್ಗಳಿಗೆ ಅಷ್ಟೊಂದು ಸೂಟೇಬಲ್ ಆಗಿರೋದಿಲ್ಲ. ಯಾಕೆಂತ ಹೇಳಿದರೆ ಅದಕ್ಕೆ ಡೀಸೆಲ್ ಆ್ಯಡ್ ಮಾಡಬೇಕಾಗ್ತದೆ. ನಮ್ಮ ಡೀಸೆಲ್ ಆಗಲ್ಲ, ಇದು ಡೈರೆಕ್ಟಾಗಿ ವಾಹನಗಳಿಗೆ ಹಾಕ್ಬೋದು. ಹಾಗೂ ಇದರಿಂದ ಯಾವುದೇ ರೀತಿಯ ಇಂಜಿನ್ ಮಾಡಿಫಿಕೇಷನ್ ಆಗಲಿ, ಇಂಜಿನಿಗೆ ತೊಂದರೆ ಆಗಲಿ ಇರೋದಿಲ್ಲ. ಇದು ಫ್ಯೂಯಲ್ ಏನಲ್ಲಿ ಮೈಲೇಜ್ ಜಾಸ್ತಿ ಸಿಗ್ತದೆ ಮತ್ತು ಸ್ವಲ್ಪ ಇಂಜಿನ್ ಎಲ್ಲ ಸ್ಮೂತಾಗಿ ರನ್ ಆಗ್ತದೆ. ನಾವು ಬೆಂಗಳೂರಿಗೆಲ್ಲ ಹೋಗುವಾಗ ಇಲ್ಲಿ ಹಾಕಿ ಹೋಗಿದ್ದೇವೆ. ಅದರಲ್ಲಿ ಮೈಲೇಜ್ ಒಂದು 2-3 ಕಿಲೋಮೀಟರ್ ಜಾಸ್ತಿ ಸಿಗ್ತದೆ. ನಮಗೆ ನಾರ್ಮಲ್ ಬಾಕಿ ಫ್ಯೂಯಲ್ಗಿಂತ ಹೆಚ್ಚು ಸಿಗ್ತದೆ. ಈಗ ನಮ್ಮಲ್ಲಿ ಈಗ 9 ತಿಂಗಳಾಯಿತು ನಾವು ಎಲ್ಲ ರೀತಿಯ ವಾಹನಗಳಿಗೂ ನಾವು ಈ ಡೀಸೆಲನ್ನು ಹಾಕ್ತಾಯಿದ್ದೇವೆ. ಇದರಿಂದಾಗಿ ಮೈಲೇಜು ಎಲ್ಲ ವಾಹನಗಳಿಗೆ ಒಂದು 25% ಮೈಲೇಜು ಜಾಸ್ತಿ ಸಿಗ್ತಾಯಿದೆ. ಈಗ JCB ಅವರಿಗೆ ಒಂದು ಟ್ಯಾಂಕ್ ಫುಲ್ ಡೀಸೆಲ್ ಹಾಕಿದರೆ ಅವರಿಗೆ 12 ಗಂಟೆ ಜಾಸ್ತಿ ರನ್ನಿಂಗ್ ಬರ್ತದೆ. ಅದೇ ರೀತಿ ಎಲ್ಲ ವಾಹನಗಳಿಗೆ ಈಗ ನೋಡಿ, ಕಾರ್ನವರಿಗೆಲ್ಲ ಒಂದು 2-4 ಕಿಲೋಮೀಟರ್ವರೆಗೆ ಜಾಸ್ತಿ ಬರ್ತದೆ. ಸೊ ಇದು ಜೈವಿಕ ಇಂಧನ. ಸರ್, ಇಲ್ಲಿ ಮೈಲೇಜ್ ಅಂದರೆ ಮೈಲೇಜ್ ಒಳ್ಳೆ ಉಂಟು. ನಮ್ಮದು ಡೀಸೆಲ್ ಆಗಿದ್ರೆ ನಮ್ಮ ಗಾಡಿ ಎಲ್ಲ ಸ್ಮೂತು, ಸ್ಟಾರ್ಟಿಂಗ್ ಎಲ್ಲ ಸ್ಮೂತ್ ಇರ್ತದೆ. ನಾವೊಂದು ಏಪ್ರಿಲಿಂದ ಹಾಕಲಿಕ್ಕೆ ಶುರು ಮಾಡಿದ್ದೇವೆ. ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಒಂದು ಗಾಡಿ ಸ್ಮೂತ್ ಇರ್ತದೆ, ಇಂಜಿನ್ ಎಲ್ಲ ಸ್ಮೂತು, ಅಂದರೆ ಮೈಲೇಜ್ ಸ್ವಲ್ಪ ಜಾಸ್ತಿ. ನಾವು ಇಲ್ಲಿಂದ ಡೀಸೆಲ್ ನಮ್ಮ ಫ್ಯಾಕ್ಟ್ರಿಗೆಲ್ಲ ಇಲ್ಲಿಂದಲೇ ತಗೊಂಡು ಹೋಗೋದು, ನಮ್ಮ ಸೋಪ್ ಫ್ಯಾಕ್ಟ್ರಿ. ಇದರಲ್ಲಿ ಗಂಧಕದ ಪ್ರಮಾಣ ಇರೋದಿಲ್ಲ, ಸಲ್ಫರ್. ನಾರ್ಮಲ್ ಡೀಸೆಲಲ್ಲಿ ನಿಮಗೆ ಸಲ್ಫರ್ ಇರ್ತದೆ, ಇದರಲ್ಲಿ ಸಲ್ಫರ್ ಇರೋದಿಲ್ಲ, ಹಾಗಾಗಿ ಎಮಿಷನ್ ಇರೋದಿಲ್ಲ. ಇನ್ನೊಂದೇನಂತ ಹೇಳಿದರೆ ಇದರ ವಿಸ್ಕಾಸಿಟಿ ಜಾಸ್ತಿ ಇರ್ತದೆ. ವಿಸ್ಕಾಸಿಟಿ ಅಂದರೆ ಒಂದು ಸ್ವಲ್ಪ ದಪ್ಪ ಜಾಸ್ತಿ ಇರ್ತದೆ, ಹಾಗಾಗಿ ಇಂಜಿನ್ ಸ್ಮೂತ್ ಆಗ್ತದೆ, ಇಂಜಿನ್ನ ಸೌಂಡ್ ಕಡಿಮೆ ಆಗ್ತದೆ. ಅದಲ್ಲದೆ ಇದರಲ್ಲಿ ನಿಮಗೆ ಏನಾಗ್ತದೆ, ನೇಚರಿಗೆ ತುಂಬ ಫ್ರೆಂಡ್ಲಿ ಆಗಿರ್ತದೆ. ರಿನ್ಯೂಯಬಲ್ ಫ್ಯೂಯಲ್ ಅಂತ ಹೇಳ್ತೇವೆ ಇದನ್ನು. ಮತ್ತು ಕಸ್ಟಮರಿಗೆ GST ಬೆನಿಫಿಟ್ ಸಿಗ್ತದೆ, 12% GST ಬೆನಿಫಿಟ್ ಸಿಗ್ತದೆ. ಮತ್ತು ಇದರಿಂದಾಗಿ ಇಂಜಿನ್ನ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ. ಈಗ ಸೆಕೆಂಡ್ ಗೇರ್ ಹಾಕುವಲ್ಲಿ 3rd ಗೇರಲ್ಲಿ ವೆಹಿಕಲ್ಗಳು ಹೋಗ್ತದೆ. ನಮಗೆ ತುಂಬ ಜನ ಇಲ್ಲಿ ಹಾಕಿದವರು ಹೆಚ್ಚಿನವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಕಸ್ಟಮರ್ಸ್ ಮತ್ತೆ ಬರ್ತಾ ಇದ್ದಾರೆ. ಈ ಫೆಬ್ರವರಿ ಓಪನ್ ಆಗಿದೆ. ಇದು ಫೆಬ್ರವರಿಯಿಂದ ನಾನು ಇದು ಒಂದೇ ಪಂಪಿನಲ್ಲಿ ಹಾಕಿದ್ದು. ಒಂದೇ ಪಂಪಿನಲ್ಲಿ ಹಾಕಿದರೆ ನನಗೆ ಮೈಲೇಜ್ ಸಾಧಾರಣ ಒಂದು 30 ಸಿಗ್ತದೆ. ಎಲ್ಲಿ ಪಂಪಿನಲ್ಲಿ ನಾನು ಹಾಕಲಿಲ್ಲ, ಇದು ಓಪನ್ ಆದ ಮೇಲೆ. ನಾನು ಇಲ್ಲಿ ಹಾಕಿದರೂ ಇರುವಾಗ 4 ಕಿಲೋಮೀಟ್ರ್ ನನಗೆ ಜಾಸ್ತಿ ಸಿಕ್ಕಿತ್ತು, 26 ಸಿಕ್ಕಿತ್ತು ವಿಟ್ಲದಲ್ಲಿ ಹಾಕುವಾಗ. ಮತ್ತು ನಾನು ಅಲ್ಲಿ ಎಲ್ಲ ಒಂದೇ ಪಂಪಿನಿಂದ ಟಾಂಕಿ ಕ್ಲೀನ್ ಮಾಡಿ ಇದು ಮೈಲೇಜ್ ನೋಡಿ. ರೆಗ್ಯುಲರ್ ಆಗಿ ಡೀಸೆಲ್ ಯೂಸ್ ಮಾಡುವವರಿಗೆ ತುಂಬ ಲಾಭದಾಯಕವಾಗಿರ್ತದೆ. ಬಯೋಡೀಸೆಲ್ ಅಂತ ಹೇಳೋದು ಅಮೇರಿಕಾದಲ್ಲಿ 30% ವೆಹಿಕಲ್ಗಳಿಗೆ ಈಗ ಬಯೋಡೀಸೆಲನ್ನೇ ಉಪಯೋಗ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್, ಸಿಂಗಾಪುರ ಮುಂತಾದ ದೇಶಗಳಲ್ಲೆಲ್ಲ ಬಯೋಡೀಸೆಲ್ನ ಬಳಕೆ ಜಾಸ್ತಿ ಆಗ್ತಾಯಿದೆ. ಹಾಗೆ ಇಲ್ಲೂ ಕೂಡ ನಾವು ಹೊಸದಾಗಿ ಒಂದು ಪ್ರಯೋಗ ಮಾಡೋಣ ಅಂತೇಳಿ ಯೋಚನೆ ಮಾಡಿ ನಾವು ಇದನ್ನು ಆರಂಭ ಮಾಡಿರೋದು. ನಾನು ಸಾಧಾರಣ ಒಂದು 18-19 ವರ್ಷ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಅದರಲ್ಲಿ 16 ವರ್ಷದ ಮೇಲೆ ನಾನು ಇಂಗ್ಲೆಂಡ್ನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಕನ್ಸಲ್ಟೆಂಟಾಗಿ. ಅಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಹಾಗೆ ಅದರ ಮೇಲೆ ಇದು ಒಂದು ಪ್ರಯೋಗ ಮಾಡಿ ಅದು ಯಾವ ರೀತಿ ಅಲ್ಲಿ ಮಾಡ್ತಾರೆ ಅಂತ ನೋಡಿಕೊಂಡು ನಾವು ತಯಾರು ಮಾಡಿರೋದು. ಬ್ಯಾಟ್ರಿ ವೆಹಿಕಲ್ಗಳು ಇತ್ತೀಚೆಗೆ ಬರ್ತದೆ ಅಂತ ಸುದ್ದಿಯಲ್ಲಿದೆ. ಆದರೆ ಟ್ರಾನ್ಸ್ಪೋರ್ಟೇಷನಿಗೆ, ಮೇಯ್ನಾಗಿ ಟ್ರಾನ್ಸ್ಪೋರ್ಟೇಷನ್ ಹಾಗೂ ಭಾರ ಸಾಗಿಸಲಿಕ್ಕೆ ಡೀಸೆಲಿಗೆ ಇದು ಸಬ್ಸ್ಟಿಟ್ಯೂಟ್ ಆದಂಥ ಬೇರೆ ಫ್ಯೂಯಲ್ ಇಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ಅಥವಾ ಸೋಲಾರ್ ವೆಹಿಕಲ್ ಆಗಲಿ ಯಾವುದರಿಂದಲೂ ಅಷ್ಟು ಭಾರವನ್ನು ಹೊತ್ತು ಅಷ್ಟು ದೂರ ಸಾಗಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ನೆಕ್ಸ್ಟ್ ಫ್ಯೂಚರು ಜೈವಿಕ ಇಂಧನ. ಯಾಕೆ ಅಂತ ಹೇಳಿದರೆ ಯಾವುದೇ ಸೋರ್ಸಿಂದ, ಯಾವುದೇ ವೆಜಿಟೇಬಲ್ ಸೋರ್ಸಿಂದ ಅಥವಾ ಯಾವುದೇ
ಸಸ್ಯ ಮೂಲದಿಂದ ಈ ಡೀಸೆಲನ್ನು ತಯಾರಿಸ್ಬೋದು. ಅದಕ್ಕೆ ಏನಂದರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಸ್ವಲ್ಪ ಡಿಫರೆಂಟ್ ಪ್ರೋಸೆಸ್ ಇದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಡೀಸೆಲನ್ನು ಯಾರು ಕೂಡ ತಯಾರು ಮಾಡಿಕೊಳ್ಬೋದು. ಎಸ್ಪೆಷಲಿ ಕರ್ನಾಟಕದಲ್ಲಿ ಎಣ್ಣೆ ಬಿಡುವಂಥ ಧಾನ್ಯಗಳು ತುಂಬ ಹೇರಳವಾಗಿ ಸಿಗ್ತದೆ. ಆದ ಕಾರಣ ಇದು ರೈತರಿಗೂ ಅನುಕೂಲ ಆಗಲಿಕ್ಕಿದೆ, ಹಾಗೂ ಈಗ ಫ್ಲೀಟ್ ಓನರ್ಸಿಗೆ ಅನುಕೂಲ ಆಗಲಿಕ್ಕಿದೆ. ಹಾಗಾಗಿ ಜೈವಿಕೆಯಿಂದ ನೆಕ್ಸ್ಟ್ ಫ್ಯೂಚರ್ ಅಂತ ನನ್ನ ಒಂದು ಅಭಿಪ್ರಾಯ. ವೆಹಿಕಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ವೆಹಿಕಲ್ಗಳು ನಮ್ಮಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಮಗೆ ದಿವಸಕ್ಕೆ ಇಲ್ಲಿ 2,000-3,000 ಲೀಟ್ರ್ ನಮಗೆ ಡೀಸೆಲ್ ಸೇಲ್ ಆಗ್ತಾಯಿದೆ ಈ ಸಣ್ಣ ಗ್ರಾಮದಲ್ಲಿ. ಇಲ್ಲಿ ಯಾರೋ ಗಾಡಿಯವರು ಹೇಳಿದರು, ಇಲ್ಲಿ ಹೋಗುವಾಗಲ್ಲ ನಾವು ಇಲ್ಲಿ ಲೈನ್ ಹೋಗ್ತಾ ಇರ್ತೇವೆ ಡೈಲಿ, ಗಾಡಿಯವರು ಹೇಳಿದರು. ಈಗ ನೋಡಿ ನಮಗೆ ಇದಾಯಿತು. ಬೇರೆಯವರಿಗೆ ಸಹ ನಾವು ಇಲ್ಲಿ ಕೆಲವರೆಲ್ಲ ಸಿಕ್ಕಿದರೆ ಹೇಳ್ತೇವೆ, ಈಗ ₹1 ರೇಟು ಸಹ ಕಡಿಮೆ, ಮೈಲೇಜ್ ಒಳ್ಳೆದಿದೆ. ಇದು ಲ್ಯಾಬಲ್ಲಿ ಈಗ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಲ್ಯಾಬ್ಸ್ ಇದೆ, ಆ ಲ್ಯಾಬಲ್ಲಿ ಟೆಸ್ಟ್ ಆಗ್ತದೆ. ಇದು ಟೆಸ್ಟ್ ಆಗಿ ಇದು ಡೀಸೆಲ್ ಏನಿದೆಯಾ ಅದರ ಪ್ಯಾರಾಮೀಟರ್ಸನ್ನು ಇದು ಮೀಟ್ ಆಗ್ತದೆ. ಹಾಗಿದ್ರೆ ಮಾತ್ರ ಅದು ಡೀಸೆಲ್ಗೆ ಈಕ್ವಲೆಂಟ್ ಆಗಿ ವರ್ಕ್ ಆಗೋದು. ಅದು ಒಂದು ಲ್ಯಾಬ್ ಟೆಸ್ಟಿಂಗ್ ಆಗ್ತದೆ. ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಇರ್ತದೆ ನಮ್ಮ ಹತ್ರ. ಆಮೇಲೆ ಇದಕ್ಕೆ ಬೆಂಕಿ ಹತ್ತಿಕೊಳ್ಳೋದಿಲ್ಲ. ನೋಡಿ, ನಾರ್ಮಲ್ ಡೀಸೆಲ್ಗೆ ಆದರೆ ಬೆಂಕಿ ಹತ್ತಿಕೊಳ್ತದೆ, ಯಾಕೆಂದರೆ ಸಲ್ಫರ್ನ ಅಂಶ ಇರ್ತದೆ. ಇದರಲ್ಲಿ ಸಲ್ಫರ್ನ ಅಂಶ ಇಲ್ಲದ ಕಾರಣ ಇದಕ್ಕೆ ಬೆಂಕಿ ಹತ್ತಿಕೊಳ್ಳೋದಿಲ್ಲ. ಅಂದರೆ ಇದರ ಫ್ಲ್ಯಾಶ್ ಪಾಯಿಂಟ್ 145 ಡಿಗ್ರಿ ಮೇಲೆ ಇರ್ತದೆ. ಬೆಂಕಿ ಅಂದರೆ ಇದಕ್ಕೆ ನೀವು ಬತ್ತಿ ಇಟ್ಟು ಬೆಂಕಿ ಹೊತ್ತಿಸಬೇಕು, ಅಥವಾ ಬಟ್ಟೆ ಹಾಕಿ ಪೇಪರ್ ಹಾಕಿ ಬೆಂಕಿ ಹೊತ್ತಿಸ್ಬೋದು. ಬಟ್ ನಾರ್ಮಲಾಗಿ ಡೀಸೆಲ್ಗೆ ಬೆಂಕಿ ಹಿಡ್ಕೊಳ್ಳೋದಿಲ್ಲ. ಅಂದರೆ ಉಳಿದ ಪೆಟ್ರೋಲು ಡೀಸೆಲ್ನವರು ಇದಕ್ಕೆ ಎಗೇನ್ಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾದರೂ ಗೌರ್ಮೆಂಟಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಆ ಥರ ಏನಾದರೂ ನಿಲ್ಲಿಸಬೇಕಷ್ಟೇ ಹೊರತು, ಈ ಕಸ್ಟಮರ್ ಈಗ ಗ್ರಾಹಕರು ಅಥವಾ ಜನರು ಅಥವಾ ಯುವ ಜನಾಂಗ ಇವತ್ತು ಅದನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ಮುಂದುವರಿಯಿತು ಅಂತಾದರೆ ಅದರಲ್ಲಿ ಉತ್ತಮ ಭವಿಷ್ಯ ಇದೆ. ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು, ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ. ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ. ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕಿಗೆ ಭೇಟಿ ನೀಡಿ.